ಹಾಯ್ ಎವ್ರಿವನ್, ಚಾರ್ಟ್ಲಿನ್ಸ್ ಚಾನಲ್ಗೆ ಸ್ವಾಗತ. ಸೊ ಬೇಸಿಕಲಿ ನಾನು ಲಾಸ್ಟ್ ವೀಕಿಂದ ವೆಕೇಷನಲ್ಲಿದ್ದೆ. ಸೊ ಅದಕ್ಕೆ ಮಾರ್ಕೆಟಲ್ಲಿ ಆ್ಯಕ್ಟಿವ್ ಆಗಿರಲಿಲ್ಲ. ಪ್ಲಸ್ ನನ್ನ ಮಾರ್ಕೆಟ್ ತುಂಬ ವೀಕ್ ಆಗಿತ್ತು. ನೀವು ನೋಡ್ಬೋದು ನಿಫ್ಟಿ ಲೆವೆಲ್ 21 EMAಗಿಂತ ಕೆಳಗಡೆ ಇತ್ತು. ಪ್ಲಸ್ ಇದಕ್ಕಿಂತ ಮುಂಚೆನೇ ನಮಗೆ ಫಾಲೋಅಪ್ ಬೈಯಿಂಗ್ ಬರ್ತಾ ಇರಲಿಲ್ಲ. ನೀವು ನೋಡ್ಬೋದು, ನಾವು ಮಾರ್ಕೆಟ್ ವೀಕ್ ಆಗಿಂದ ಮುಂಚೆ ನಾವು ಆಲ್ಮೋಸ್ಟ್ 100% ಕ್ಯಾಶಲ್ಲೇ ಇದ್ದೀವಿ. ಯಾಕಂದರೆ ಯಾವುದೇ ಥರ ಬ್ರೇಕ್ಔಟ್ ಆಗ್ತಿದ್ರೆ ಸಸ್ಟೈನ್ ಆಗ್ತಾಯಿಲ್ಲ. ನೀವು ನೋಡ್ಬೋದು, ಬೇಕಾದ್ರೆ ನಾನು ಕಪಲ್ ಆಫ್ ಎಕ್ಸಾಂಪಲ್ಸ್ ಕೊಡ್ತೀನಿ ನಿಮಗೆ. ನೋಡ್ಬೋದು, ಏನು ಎಸ್ ಎಂಟರ್ಪ್ರೈಸ್ ಬ್ರೇಕ್ಔಟ್ ಆಯಿತು, ಫಾಲೋಅಪ್ ಬೈಯಿಂಗ್ ಬಂದಿಲ್ಲ, ವಾಪಸ್ ಬೇಸ್ ಬಂತು. ಪ್ಯಾರಲ್ ನೀವು ಬೇರೆ ಸ್ಟಾಕು ನೋಡ್ಬೋದು. ಇಲ್ಲಿ ನೋಡ್ಬೋದು, ನಾವೇನು ಈ ಬ್ರೇಕ್ಔಟ್ ಆ್ಯಂಟಿಸಿಪೇಟ್ ಮಾಡ್ತಾ ಇದ್ವಿ, ಇದು ಕೂಡ ನೋಡ್ಬೋದು ಬ್ರೇಕ್ಔಟ್ ಸಸ್ಟೈನ್ ಆಗಿಲ್ಲ, ವಾಪಸ್ ಬೇಸ್ ಹಿಟ್ ಆಗಿದೆ. ಇದು ಈ ಥರ ವೋಲಟಿಲಿಟಿ ಮಾರ್ಕೆಟಲ್ಲಿ ಇರೋದ್ರಿಂದ ಇದು ಐಡಿಯಲ್ ಟ್ರೇಡಿಂಗ್ ಎನ್ವೈರ್ನ್ಮೆಂಟ್ ಅಲ್ಲ. ಇದು ಟ್ರೇಡ್ ಮಾಡೋಕ್ಕೆ ಈ ಎನ್ವೈರ್ನ್ಮೆಂಟ್ ಜಸ್ಟ್ ವೋಲಟಿಲಿಟಿ ಇರೋದ್ರಿಂದ ನೀವು ಜಸ್ಟ್ ಅಬ್ಸರ್ವ್ ಮಾಡಿ ಅಷ್ಟೇ. ಸ್ಟ್ರಾಂಗ್ ಸ್ಟಾಕ್ಸ್ ಅಬ್ಸರ್ವ್ ಮಾಡಿ, ಯಾವ ಥರ ಪೊಸಿಷನ್ಸ್ ತೊಗೊಳಕ್ಕೆ ಹೋಗ್ಬೇಡಿ. ಬೇಕಾದ್ರೆ ನಂದು ಕೂಡ ನೋಡ್ಬೋದು, ನಾನು ಬರೀ ಕ್ರೂಡ್ ಆಯಿಲ್ ಮಾತ್ರ ಪೊಸಿಷನ್ ಇದೆ, ಬೇರೆ ಯಾವುದಲ್ಲೂ ಪೊಸಿಷನ್ ಇಲ್ಲ. ಇದು ಕೂಡ ತುಂಬ ವೋಲಟಿಲಿಟಿ ಆಗಿದೆ. ನಾನು ಇನ್ ಕೇಸ್ ಡೇಲೋ ಕಡೆ ಟ್ರೇಡ್ ಆಗ್ತಿದ್ರೆ ಎಕ್ಸಿಟ್ ಆಗ್ತೀನಿ. ಯಾಕೆಂದ್ರೆ ನಂದು ಆಲ್ಮೋಸ್ಟ್ 1 ವೀಕಿಂದ ಪೊಸಿಷನ್ ಇದೆ ಕ್ರೂಡ್ ಆಯಿಲಲ್ಲಿ. ಇದು ಬಿಟ್ಟರೆ ನಾನು ಯಾವುದೇ ಥರ ಅಗ್ರೆಸಿವ್ ಟ್ರೇಡ್ಸ್ ಮಾಡ್ತಾನೆ ಇಲ್ಲ. ಬಿಕಾಸ್ ನೀವೇನೇ ಟ್ರೇಡ್ ಮಾಡಿದ್ರು ಸ್ಟಾಪ್ ಲಾಸ್ ಹೊಡೆಯುತ್ತೆ ಮಾರ್ಕೆಟಲ್ಲಿ. ಅನ್ಲೆಸ್ ನಿಫ್ಟಿ ಒಂದು ಬುಲ್ಲಿಶ್ ಮೂಮೆಂಟಮ್ ಬರೋವರೆಗೂ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಿ ದುಡ್ಡು ಕಳ್ಕೊಳ್ಳೋಕೆ ಹೋಗಬೇಡಿ. ಅಟ್ಲೀಸ್ಟ್ ಒಂದು ಈ ಲೆವೆಲ್ ಬ್ರೇಕ್ ಆಗಲಿ, 25,600 ಅಬೋವ್ 25,900 ಅಬೋವ್ ಟ್ರೇಡ್ ಆಗಲಿ ವಿತ್ ಸ್ಟ್ರಾಂಗ್ ಕ್ಲೋಸಿಂಗ್ ಆಗಲಿ. ಇದು ನೋಡಿದ್ರೆ ಮೋಸ್ಟ್ಲಿ ಮಾರ್ಕೆಟಿಂದ ಬೀಳೋ ಥರನೇ ಇದೆ. ಯಾವುದೇ ಥರ ಒಂದು ಬಿಕಾಸ್ ನೀವು ಸ್ಟಾಕ್ಸ್ ಅಬ್ಸರ್ವ್ ಮಾಡ್ಬೋದು, ಯಾವುದೂ ಕೂಡ ನಿಮಗೆ ಫಾಲೋಅಪ್ ಬೈಯಿಂಗೇ ಇಲ್ಲ. ನೀವು ನೋಡ್ಬೋದು, ಎಲ್ಲ ಈವನ್ ಸ್ಟ್ರಾಂಗ್ ಸೆಕ್ಟರ್ ಆಟೋ ಅಂತ ಏನಿತ್ತು ಅದು ಕೂಡ ಫಾಲ್ಸ್ ಬ್ರೇಕ್ಔಟ್ ಆಗಿ ನಿಮಗೆ ಡೌನ್ ಸೈಡೇ ಬರ್ತಾಯಿದೆ. ಬ್ಯಾಂಕ್ಸ್ ಕೂಡ ಅಷ್ಟೇ, PSU ಬ್ಯಾಂಕ್ ಬಿಟ್ಟರೆ ಬೇರೆ ಯಾವುದೂ ನಿಮಗೆ ಸ್ಟ್ರಾಂಗಾಗಿ ಸಸ್ಟೈನ್ ಆಗ್ತಾಯಿಲ್ಲ. PSU ಬ್ಯಾಂಕ್ ಒಂದೇ, ಬಟ್ ಬ್ರಾಡರ್ ಪಾರ್ಟಿಸಿಪೇಷನ್ ಇಲ್ದಿರೋ ಇದು ಕೂಡ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಹೇಳಿದ್ದು, ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ. ಮಾರ್ಕೆಟಲ್ಲಿ ದುಡ್ಡನ್ನ ಸೇವ್ ಮಾಡಿ, ಹೆಲ್ತಿ ಎನ್ವೈರ್ನ್ಮೆಂಟಲ್ಲಿ ದುಡ್ಡು ಮಾಡ್ಬೋದು. ಈ ಮಾರ್ಕೆಟಲ್ಲಿ ದುಡ್ಡನ್ನ ಸೇವ್ ಮಾಡೋದು ಕಲೀರಿ. ಪ್ರಾಫಿಟ್ ಕತೆ ಮರ್ತ್ಬಿಡಿ ಸದ್ಯಕ್ಕೆ, ಅನ್ಲೆಸ್ ಒಂದು ಒಳ್ಳೆ ಕ್ಲಿಯರ್ ಇಂಡಿಕೇಶನ್ಸ್ ಬರೋವರೆಗೂ ಒಂದು ಇಂಡೆಕ್ಸಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.